ನಿಮಗೆ ಗೊತ್ತಾ, ಕೆಲವು ಮನೆಗಳು ಖಾಲಿಯಾಗಿರುತ್ತವೆ. ಅವು ಹಳೆಯದಾಗಿರುವುದರಿಂದ ಅಲ್ಲ, ಅಥವಾ ಕುಸಿದು ಹೋಗಿರುವುದರಿಂದ ಅಲ್ಲ, ಅದರ ಹಿಂದಿರುವ ಭಯಾನಕ ಕಥೆಗಳಿಂದ. ನೀವು ಈಗ ಕೇಳಲಿರುವ ಕತೆ ಸಿನಿಮಾ ಕತೆ ಅಲ್ಲ. ಇದು 2019ರಲ್ಲಿ ಒಬ್ಬ ವ್ಯಕ್ತಿ ಪೊಲೀಸ್ ವಿಚಾರಣೆಯ ಸಮಯದಲ್ಲಿ ಹೇಳಿದ ನಿಜ ಘಟನೆ. ಊರು ಹೆಸರು ಮತ್ತು ಅವನ ಹೆಸರನ್ನು ಬದಲಾಯಿಸಲಾಗಿದೆ, ಆದರೆ ಆ ಮನೆ ಇನ್ನೂ ಅಲ್ಲೇ ಇದೆ. ಈ ಕಥೆಯು ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ಕುಟುಂಬದ್ದು ಮತ್ತು ಅಲ್ಲಿ ಕಳೆದ 30 ಭಯಾನಕ ರಾತ್ರಿಗಳದ್ದು. ಆ ಮನೆ ಬೆಂಗಳೂರು ಹೊರವಲಯದ ಒಂದು ಲೇಔಟ್, 3ನೇ ಕ್ರಾಸ್, 2 ಮಹಡಿಯ ಸ್ವತಂತ್ರ ಮನೆ, ಬಿಳಿ ಬಣ್ಣದ ಗೋಡೆ, ಕಬ್ಬಿಣದ ಗೇಟ್, ಮೇಲ್ಮಹಡಿಯಲ್ಲಿ ಒಂದು ಬಾಲ್ಕನಿ. ಹೊರಗಡೆಯಿಂದ ನೋಡಿದರೆ ಒಂದು ಸಾಮಾನ್ಯ ಮನೆ, ಆದರೆ ಆ ರಸ್ತೆಯಲ್ಲಿ ಯಾರನ್ನಾದರೂ ಆ ಮನೆ ಬಗ್ಗೆ ವಿಚಾರಿಸಿದರೆ ಅವರು ಆ ಮನೆಯ ಕಡೆ ನೋಡುತ್ತಾ ಮಾತು ತಪ್ಪಿಸುತ್ತಿದ್ದರು. ಆದರೆ ಎಲ್ಲರೂ ಹೇಳುತ್ತಿದ್ದದ್ದು ಒಂದೇ ಮಾತು: ಆ ಮನೆಯಲ್ಲಿ ಜಾಸ್ತಿ ದಿನ ಯಾರೂ ಇರಲ್ಲ. ಇಂತಹ ಮನೆಗೆ ಹೊಸ ಬಾಡಿಗೆಗೆ ಬಂದವರೇ ರಮೇಶ್ ಮತ್ತು ಅವನ ಫ್ಯಾಮಿಲಿ. ರಮೇಶ್ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಇದ್ದ. ಹೆಂಡತಿ ಅನಿತಾ, ಮಗಳು 6 ವರ್ಷದ ಪುಟ್ಟ ಹುಡುಗಿ. ರಮೇಶ್ಗೆ ಈ ಮನೆ ಇರುವುದಕ್ಕೂ ಓನರ್ ಹೇಳೋ ಬಾಡಿಗೆಗೂ ಅನುಮಾನ ಬಂತು. ಅದು ಹೇಗೆ ಇಷ್ಟು ಕಮ್ಮಿಗೆ ಈ ಮನೆ ಬಾಡಿಗೆ ಕೊಡುತ್ತಾರೆ ಎಂದು. ರಮೇಶ್ ಮನೆಯ ಮಾಲೀಕರನ್ನು ಕೇಳಿದಾಗ ಅವರು ನಗುತ್ತಾ ಹೇಳಿದರು, ನಮಗೆ ಮನೆ ಚೆನ್ನಾಗಿ ಇಟ್ಟುಕೊಳ್ಳುವವರು ಮುಖ್ಯ, ಬಾಡಿಗೆ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ. ಈ ಹಿಂದೆ ಇದ್ದವರು ಈ ಮನೆಗೆ ಹೊಂದಿಕೊಳ್ಳಲಿಲ್ಲ ಅಷ್ಟೇ ಎಂದು ನಗುತ್ತಾ ಹೇಳಿದ್ದರು. 1 ವಾರ ಎಲ್ಲವೂ ಸರಿ ಇತ್ತು. ಯಾವ ಶಬ್ದವೂ ಇಲ್ಲ, ಯಾವ ಸಮಸ್ಯೆಯೂ ಇಲ್ಲ. ಆದರೆ 7ನೇ ರಾತ್ರಿ ಸಮಯ 2:17, ಮೇಲ್ಮಹಡಿಯಿಂದ ದಪ್ ದಪ್ ಎಂದು ಹೆಜ್ಜೆಗಳ ಶಬ್ದ. ಇದನ್ನು ಕೇಳಿ ರಮೇಶ್ ಎಚ್ಚರಗೊಂಡ. ಮೇಲ್ಮಹಡಿಯಲ್ಲಿ ಯಾರೂ ಮಲಗಿರಲಿಲ್ಲ. ಆಗ ಅವನಿಗೆ ಅನಿಸಿತು, ಗಾಳಿ ಇರಬೇಕು ಎಂದು ಅವನು ಮಲಗಿದ. ಆದರೆ ಮುಂದಿನ ರಾತ್ರಿ ಕೂಡ ಅದೇ ಸಮಯ, ಅದೇ ಶಬ್ದ. 3ನೇ ರಾತ್ರಿ ಅನಿತಾ ನಿಧಾನವಾಗಿ ಹೇಳಿದಳು, ಕಾಲ್ಗೆಜ್ಜೆ ಶಬ್ದ ಕೇಳಿಸುತ್ತಿದೆ ಎಂದು. ಆಗ ರಮೇಶ್ ಹೇಳಿದ, ಯಾವುದೋ ಬೆಕ್ಕು ಇರಬೇಕು, ನೀನು ಮಲಗು ಎಂದು. ಎದ್ದು ಹೋಗಿ ನೋಡಲು ರಮೇಶ್ಗೂ ಧೈರ್ಯ ಬರಲಿಲ್ಲ. ಅವನು ಕಣ್ಣು ಮುಚ್ಚಿ ಮಲಗಿದ. ಹೀಗೆ ದಿನಗಳು ಕಳೆದವು. ಶಬ್ದವೂ ಕಮ್ಮಿಯಾಗಲಿಲ್ಲ. ರಮೇಶ್ ಮೇಲೆ ಹೋಗುವ ಧೈರ್ಯವೂ ಮಾಡಲಿಲ್ಲ. ಹೀಗೆ ಇರಬೇಕಾದರೆ ಒಂದು ದಿನ ರಾತ್ರಿ ಮಗಳು ಅಳುತ್ತಾ ಬಂದಳು. ಅಪ್ಪ, ಬಾತ್ರೂಮ್ನಲ್ಲಿ ನನ್ನ ಹಿಂದೆ ಒಂದು ಆಂಟಿ ನಿಂತಿದ್ದರು ಎಂದು ಹೇಳಿದಳು. ರಮೇಶ್ ಮಗಳನ್ನು ಬಾ ಎಂದು ಕರೆದುಕೊಂಡು ಮೇಲ್ಮಹಡಿಯ ಬಾತ್ರೂಮ್ಗೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಕನ್ನಡಿಯ ಮೇಲೆ ಒದ್ದೆ ಕೈಗುರುತು ಕಂಡವು. ಸಣ್ಣ ತೆಳ್ಳಗಿನ ಬೆರಳು. ಮತ್ತೆ ಕ್ಷಣದಲ್ಲಿ ಮಾಯವಾದವು ಆ ಕೈ ಬೆರಳುಗಳು. ಆ ರಾತ್ರಿ ಯಾರಿಗೂ ನಿದ್ದೆ ಬರಲಿಲ್ಲ. ಭಾನುವಾರದ ಮಧ್ಯಾಹ್ನ ಅನಿತಾ ಮೇಲ್ಮಹಡಿಗೆ ಬಟ್ಟೆ ಒಣಗಿಸಲು ಹೋದಳು. ಆವಾಗ ಬಾತ್ರೂಮ್ನಿಂದ ಏನೋ ಶಬ್ದ ಕೇಳಿ ಬಾತ್ರೂಮ್ ಒಳಗೆ ಹೋದಳು. ಒಮ್ಮೆಲೆ ಟಕ್ ಎಂದು ಬಾಗಿಲು ಹೊರಗಡೆಯಿಂದ ಲಾಕ್ ಆಯಿತು. ಶಬ್ದ ಕೇಳಿ ರಮೇಶ್ ಓಡಿ ಬಂದ. ಒಳಗಿಂದ ಅನಿತಾ ಕಿರಿಚಿದಳು, ಯಾರೋ ನನ್ನ ಹೆಸರನ್ನು ಬಾತ್ರೂಮ್ನಿಂದ ಕರೆದಂತೆ ಆಯಿತು, ಅದಕ್ಕೆ ಒಳಗೆ ಬಂದೆ, ಆದರೆ ಲಾಕ್ ಆಯಿತು, ಬೇಗ ಬಾಗಿಲು ತೆಗೆಯಿರಿ ಎಂದು ಅನಿತಾ ಅಳುತ್ತಾ ಹೇಳಿದಳು. ಬಾಗಿಲು ಒಡೆದು ತೆಗೆದಾಗ ಅನಿತಾ ಒಂದು ಮೂಲೆಯಲ್ಲಿ ಭಯದಲ್ಲಿ ಕೂತಿದ್ದಳು. ಬಾತ್ರೂಮ್ ಲೈಟ್ ಆನ್ ಆಗಿತ್ತು. ಕನ್ನಡಿ ಬಿರುಕು ಬಿಟ್ಟಿತ್ತು ಮತ್ತು ಕನ್ನಡಿಯಲ್ಲಿ ಹನಿಗಳಿಂದ ಬರೆಯಲಾಗಿತ್ತು, ಇದು ನನ್ನ ಮನೆ. ರಮೇಶ್ ಹಾಗೋ ಹೀಗೋ ಮಾಡಿ ಪಕ್ಕದ ಮನೆಯ ವೃದ್ಧನಿಂದ ಸತ್ಯ ತಿಳಿದುಕೊಂಡ. 10 ವರ್ಷಗಳ ಹಿಂದೆ ಆ ಮನೆಯಲ್ಲಿ ಲಕ್ಷ್ಮಿ ಮತ್ತು ಅವಳ ಗಂಡ ವಾಸವಾಗಿದ್ದರು. ಒಂದು ದಿನ ಲಕ್ಷ್ಮಿ ಮತ್ತು ಅವಳ ಗಂಡ ಅದೇ ಮೇಲ್ಮಹಡಿಯಲ್ಲಿ ಜಗಳವಾಡುತ್ತಾ ಇರುವಾಗ ಗಂಡ ಕೋಪದಿಂದ ಅವಳನ್ನು ಕೊಂದು ಹಾಕಿದ. ನಂತರ ಅವಳ ಮೃತದೇಹವನ್ನು ಬಾತ್ರೂಮಿನಲ್ಲಿ ನೇಣು ಹಾಕಿದ. ಆದರೆ ಪೊಲೀಸ್ ಇದನ್ನು ಆತ್ಮಹತ್ಯೆ ಎಂದು ಕೇಸ್ ಕ್ಲೋಸ್ ಮಾಡಿದರು. ಆದರೆ ಆ ಮನೆ ಮುಚ್ಚಲಿಲ್ಲ. ಸತ್ಯ ತಿಳಿದುಕೊಂಡ ಅದೇ ರಾತ್ರಿ 2:17 ಎಲ್ಲ ಲೈಟ್ಗಳು ಆಫ್ ಆದವು. ಮೇಲ್ಮಹಡಿಯಿಂದ
ಮೊದಲು ಅಳುವ ಶಬ್ದ ಕೇಳಿಸಿತು, ನಂತರ ನಗುವ ಶಬ್ದ. ರಮೇಶ್ ಎದ್ದು ಮೆಟ್ಟಿಲ ಬಳಿ ನೋಡಿದ. ಅಲ್ಲಿ ಒಬ್ಬಳು ಮಹಿಳೆ ನಿಂತಿದ್ದಾಳೆ. ಮುಖ ಸ್ಪಷ್ಟವಾಗಿ ಕಾಣುತ್ತಿಲ್ಲ, ಆದರೆ ಕಾಲುಗಳು ನೆಲಕ್ಕೆ ತಾಗುತ್ತಿಲ್ಲ. ಆದರೂ ಕಾಲ್ಗೆಜ್ಜೆ ಶಬ್ದ ಕೇಳಿಸುತ್ತಿದೆ. ಅವಳು ಹೇಳಿದ್ದು ಒಂದೇ ವಾಕ್ಯ, ನೀನು ಏಕೆ ಒಳಗೆ ಬಂದೆ? ಇದರಿಂದ ಭಯಗೊಂಡ ರಮೇಶ್ ಅಲ್ಲಿಂದ ಓಡಿ ಬಂದ. ಆ ಮನೆಯಲ್ಲಿದ್ದ ಯಾವ ವಸ್ತುಗಳನ್ನು ತೆಗೆದುಕೊಳ್ಳದೆ ಚಪ್ಪಲಿಗಳನ್ನು ಅಲ್ಲೇ ಬಿಟ್ಟು ಮಗುವನ್ನು ಕೈಯಲ್ಲಿ ಹಿಡಿದು ಓಡಿ ಹೊರಬಂದರು. ಇಂದು ಆ ಮನೆಗೆ ಬೀಗ ಹಾಕಲಾಗಿದೆ, ಆದರೆ ಯಾವ ಬೋರ್ಡ್ ಕೂಡ ಹಾಕಿಲ್ಲ. ಕೆಲವೊಮ್ಮೆ ರಾತ್ರಿ 2:17ಕ್ಕೆ ಮೇಲ್ಮಹಡಿಯ ಬಾತ್ರೂಮ್ ಲೈಟ್ ಆನ್ ಆಗುತ್ತದೆ ಎಂದು ಅಲ್ಲಿಯ ಜನ ಹೇಳುತ್ತಾರೆ. ಇನ್ನು ಮುಂದೆಯಾದರೂ ಆ ಮನೆಗೆ ಯಾರೂ ಹೋಗದಿರಲಿ. ಇದು ರಮೇಶ್ ಅವರ ಫ್ಯಾಮಿಲಿ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಕತೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.